ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವಂತಹ ದೇವರ ಸಂದೇಶ ನಿಮಗಾಗಿ ಏನಿದೆ, ನೀವು ನಂಬುವಂತಹ ದೇವರ ಸಂದೇಶ ಏನಾಗಿದೆ, ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳಿ ದೇವರ ಸಂದೇಶ ಇದಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಯಾವ ದೇವ್ರನ್ನ ತುಂಬಾನೇ ಆರಾಧಿಸ್ತೀರಿ, ಯಾವ ದೇವ್ರನ್ನ ತುಂಬಾನೇ ಪೂಜಿಸ್ತೀರಿ, ನಿಮ್ಮ ನಂಬಿಕೆ ಅರ್ಹ ಅಂತ ದೇವ್ರು ಯಾರು ಸಾಕಷ್ಟು ಬಾರಿ ನಿಮ್ಮನ್ನ ಕೈ ಹಿಡಿದು ನಡೆಸದಂತ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಯಾವ ದೇವರು ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ಅನ್ನಿಸ್ತಾರೆ, ಶಿವ ಆಗಿರಬಹುದು, ಪಾರ್ವತಿ ಆಗಿರಬಹುದು, ಯಾರೇ ಆಗಿರ್ಬೋದು, ರಾಯರಾಗಿರಬಹುದು, ದೇವಿ ಆಗಿರಬಹುದು, ಓಕೆ, ದೈವಗಳಾಗಿರಬಹುದು, ಯಾವ ದೇವರ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ಅನ್ನಿಸ್ತಾರಲ್ಲ, ಆ ಒಂದು ದೈವದ ಹೆಸರು, ದೇವರ ಹೆಸರು ಹೇಳ್ಕೊಂಡು, ದೇವಿಯ ಹೆಸರು ಹೇಳ್ಕೊಂಡು ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತಂತೆ ಅನ್ಸತ್ತೆ. ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ನೀವು ನಂಬುವ ದೇವರ ಸಂದೇಶ ನಿಮಗಾಗಿ ಏನಿದೆ, ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಅದ್ಭುತಗಳು, ಏನೆಲ್ಲ ಹೊಸ ವಿಚಾರಗಳು ನಿಮಗಾಗಿ ಇದೆ ಅಂತ ಹೇಳಬಹುದು. ಓಕೆ, ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ನಾನು ತೆಗಿತೀನಿ. ಇದು ನಿಮಗಾಗಿ ಟೀ ಲೀಫ್ ಮೆಸೇಜ್. ಓಕೆ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ನಿಮ್ಮ ಮುಂದಿನ ದಿನಗಳು ಒಳ್ಳೊಳ್ಳೆಯ ಅವಕಾಶಗಳಾಗಿರ್ಬೋದು. ಜೀವನದಲ್ಲಿ ಹಣದ ವಿಚಾರವಾಗಿ ಏನಾದರೂ ಕೊರತೆಗಳಿದ್ರೆ ಅದು ಕೂಡ ಒಂದು ಸುಧಾರಣೆಗೆ ಬರುವಂಥದ್ದು. ಬಿಸ್ನೆಸ್ಸಲ್ಲಿ ಈಗೇನಾದರೂ ಲಾಸಲ್ಲಿ ನಡೀತಾ ಇದ್ದರೆ ಮುಂದೆ ಫಲಭರಿತ ದಿನಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಇದರಿಂದಾಗಿ ಏನಾಗತ್ತೆ, ನಿಮ್ಮನ್ನು ನೀವು ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾರಿಗಾದರೂ ಸರಿಯಾಗಿ ನಂಬದೆ ಹಣನ ಕೊಡುವಂಥದ್ದಾಗಿರ್ಬಹುದು, ಅಥವಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಆ ವ್ಯಕ್ತಿಯೊಟ್ಟಿಗೆ ಹೇಳ್ಕೊಳ್ಳುವಂಥದ್ದು. ದಯವಿಟ್ಟು ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಅಂಥ ವ್ಯಕ್ತಿಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ನಿಮ್ಮ ಬಗ್ಗೆ ತಿಳ್ಕೊಂಡು ಬೇರೆಯವರಿಗೆ ಗಾಸಿಪ್ ಮಾಡುವಂಥ ಸಾಧ್ಯತೆ ಇದೆ. ಸಾಕಷ್ಟು ಹಣದ ಹೊಳೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಅವಕಾಶಗಳು, ಹೊಸ ಯೋಚನೆಗಳು, ಹೊಸ ಬದಲಾವಣೆಗಳು, ಪ್ರಮೋಷನ್ ಸಿಗುವಂಥದ್ದು, ಕೆಲಸದಲ್ಲಾಗಿರಬಹುದು ಅಥವಾ ಮದುವೆಯ ಅವಕಾಶಗಳಲ್ಲಾಗಿರಬಹುದು, ಒಂದಷ್ಟು ಒಡವೆ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಇದನ್ನು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ಒಂದಷ್ಟು ಸಹಿಸದಂತೆ ನಿಮ್ಮನ್ನು ತಪ್ಪು ದಾರಿಗೆ ಇಳಿಯುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಬೇರೆಯವರಿಗೆ ಬೇರೆ ರೀತಿಯಾಗಿ ತಪ್ಪಾಗಿ ಹೇಳುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮನ್ನು ನೋಡಿ ಜಲಸಿ ಪಡುವ ಸಾಧ್ಯತೆ ಇದೆ. ನಿಮ್ಮನ್ನು ಹೊಟ್ಟೆ ಕಿಚ್ಚು ಪಟ್ಟು ಇದರಿಂದ ಏನಾಗುತ್ತೆ ಮೇಡಮ್, ಅವರು ಹೊಟ್ಟೆ ಕಿಚ್ಚುಪಟ್ರೆ ನಮಗಿದ್ರಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು. ದಯವಿಟ್ಟು ಇಂಥ ನೆಗೆಟಿವ್ ಎನರ್ಜಿ ಇರುವಂತಹ ವ್ಯಕ್ತಿ, ನೆಗೆಟಿವ್ ಥಾಟ್ಸ್ ಇರುವಂತಹ ವ್ಯಕ್ತಿ, ಇವರು ಎಲ್ಲ ಒಂದಷ್ಟು ನಮ್ಮ ಮೇಲೆ ಕಣ್ಣು ಬಿಟ್ಟರೆ ಸಾಕು, ನಾವು ಒಂದಷ್ಟು ಮಂಕ್ ಆಗ್ತೀವಿ. ನಮಗೇನು ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಆರೋಗ್ಯಕ್ಕೆ ಸರಿ ಆಗೋದಿಲ್ಲ. ಇಂಥ ವ್ಯಕ್ತಿಗಳು ನಮ್ಮ ಏಳಿಗೆ ಸಹಿಸದಂತಹ ವ್ಯಕ್ತಿಗಳು ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ. ನಮ್ಮ ಬಗ್ಗೆ ನಾವೇ ಹೋಪ್ ಕಳ್ಕೊಳ್ಳುವಂಥದ್ದು, ನಮ್ಮ ಎನರ್ಜಿನ ವೀಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ಏನು ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ಬ್ಲ್ಯಾಕ್ ಟರ್ಮಲಿನ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ. ಬ್ಲ್ಯಾಕ್ ಟರ್ಮಲಿನ ತಗೊಳ್ಳುವಂಥದ್ದು,
ಹಾಕೊಳ್ಳುವಂಥದ್ದು, ಬ್ಲ್ಯಾಕ್ ಟರ್ಮಲಿನ ಹೀಲ್ ಮಾಡಿಸಿ ನಿಮ್ಮ ಹೆಸರಲ್ಲಿ ಹೀಲ್ ಮಾಡಿಸಿ ನೀವು ಹಾಕೊಳ್ಳುವಂಥದ್ದು ನಿಮ್ಮನ್ನು ಪ್ರೊಟೆಕ್ಟ್ ಆಲ್ಮೋಸ್ಟ್ ಆಲ್ 50% 99% ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ದೇವ್ರನ್ನ ಯಾರನ್ನ ನಂಬ್ತಿರಲ್ಲ ಆ ದೇವಸ್ಥಾನಗಳಿಗೆ ಪ್ರತಿ ವಾರಗಳು ಹೋಗುವಂಥದ್ದು, ಅಲ್ಲಿಂದ ಅರ್ಚನೆ ಮಾಡಿಸಿರುವಂತಹ ಕುಂಕುಮನ ತಿಲಕದ ರೂಪದಲ್ಲಿ ಇಡುವಂಥದ್ದು, ಹಾಗೆ ಮನೆಯ ಹೊಸ್ತಿಲಿಗೆ ಒಂದು ಪುಣ್ಯಕ್ಷೇತ್ರದ ತೀರ್ಥಗಳನ್ನು ಹಾಕುವಂಥದ್ದು, ಅಥವಾ ಮನೆಯಿಂದ ಹೊರಗಡೆ ಹೊರಡ್ತಾ ನೀವು ಇಷ್ಟಪಟ್ಟಂಥ ದೈವ ದೇವರ ತೀರ್ಥ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ತೀರ್ಥಗಳನ್ನ ಹೇಳ್ಕೊಂಡು ಹೋಗುವಂಥ ಸೇವನೆ ಮಾಡಿ ಹೊರಗಡೆ ಹೋಗುವಂಥದ್ದು. ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಒಂದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ನಿಮ್ಮ ಮೈಂಡ್ ಕೂಡ ತುಂಬ ಚಂಚಲವಾಗಿರೋದ್ರಿಂದ ನಿಮ್ಮ ಪರ್ಸ್ನಲ್ ವಿಚಾರಗಳು ಏನಿದೆಯಲ್ಲ ಅದು ಎಷ್ಟೇ ಬಿಗಿಯಾಗಿ ಹಿಡಿದಿಟ್ರೂ ಕೂಡ ಎಕ್ಸ್ಪ್ಲೋರ್ ಮಾಡಿಬಿಡ್ತೀರಿ. ನಿಮ್ಗೆ ಈ ವ್ಯಕ್ತಿ ಆಗಲ್ಲ, ಈ ವ್ಯಕ್ತಿ ನನಗೆ ತೊಂದರೆ ಕೊಡ್ತಾರೆ ಅಂತ ಗೊತ್ತು. ಯಾಕೆಂದರೆ ಅಂಥ ವ್ಯಕ್ತಿಗಳು ತುಂಬ ಕನ್ನಿಂಗ್ ಮೈಂಡ್. ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆನೇ ತುಂಬ ಕೇರ್ ಮಾಡುವಂಥದ್ದು, ನಿಮ್ಮ ಬಗ್ಗೆನೇ ತುಂಬ ಸರ್ಚ್ ಮಾಡುವಂಥದ್ದು, ಇವ್ರ ಮುಂದಿನ ನಡೆ ಬಹುಶಃ ಅವ್ರು ನಿಮ್ಮನ್ನ ನಡೆ ನೋಡ್ಕೊಂಡು ಆ ವ್ಯಕ್ತಿಯ ನಡೆನೇ ಮರ್ತು ಹೋಗ್ಬಿಟ್ಟಿರ್ತಾರೆ ಅವ್ರು ಹೆಂಗೆ ಹೋಗ್ಬೇಕು ಅಂತ. ಬಟ್ ಆದರೂ ಕೂಡ ನೀವು ಹೆಂಗೆ ಜೀವನ ಮಾಡ್ತಿದ್ದೀರಿ, ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ಬಿಡ್ತೀರಾ, ನಿಮ್ಮ ಜೀವನದಲ್ಲಿ ಯಾವಾಗ ಬೀಳ್ತೀರಾ, ನಿಮ್ಮ ಜೀವನದಲ್ಲಿ ಯಾವಾಗ ಎದ್ದೇಳ್ತೀರಾ, ನಿಮ್ಮ ಜೀವನದಲ್ಲಿ ಬಿದ್ದರೆ ಎಬ್ಬರಿಸೋರು ಯಾರಿದ್ದಾರೆ, ಈ ರೀತಿ ಎಲ್ಲ ಏನಿದೆಯಲ್ಲ ಈ ರೀತಿ ಈ ವ್ಯಕ್ತಿಯ ಮೈಂಡಲ್ಲಿ ಸಾಕಷ್ಟು ಒಂದಷ್ಟು ಗೊಂದಲಗಳು ಇರುತ್ತೆ, ನಿಮಗೆ ಇರುತ್ತೆ. ಬಟ್ ಆದರೆ ನಿಮ್ಮ ಜೀವನದಲ್ಲೂ ಕೂಡ ಈ ವ್ಯಕ್ತಿಯ ಪಾತ್ರ ಅತಿ ಹೆಚ್ಚಾಗಿರುತ್ತೆ. ಆ ವ್ಯಕ್ತಿ ಯಾರ್ಯಾರು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಿಮ್ಮ ಲೈಫಲ್ಲಿ ಹಿಂದೆ ಕೂಡ ಅವರಿಂದ ಕಿರಿಕಾಗಿದೆ ಅಂತ ಗೊತ್ತಿದ್ರು ಕೂಡ ನೀವು ಬಾಯ್ಬಿಟ್ಟು ನಿಮ್ಮ ಮುಂದಿನ ಸ್ಟೆಪ್ ಏನು, ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನ್ನ ಲೈಫ್ ಹೇಗಿರುತ್ತೆ ಇದನ್ನು ನೀವೇ ಬಾಯ್ಬಿಟ್ಟು ಆ ವ್ಯಕ್ತಿಗೆ ಹೇಳ್ಕೊಳ್ಳುವಂಥದ್ದು. ಇದರಿಂದ ನಿಮ್ಮ ಚಂಚಲ ಮನಸ್ಸು ಆಗಿರೋದ್ರಿಂದ ನಿಮಗೆ ಈ ರೀತಿ ಮಂಕನಂಗೆ ಮಾಡ್ತಾರೆ. ದಯವಿಟ್ಟು ನಾನು ಒಂದು ಹೇಳೋದೇನು ಗೊತ್ತಾ, ಅಂಥ ವ್ಯಕ್ತಿಗಳು ಸರ್ಚ್ ಮಾಡಿಕೊಂಡೇ ಹೋಗಲಿ, ನೀವು ಸರ್ಚ್ ಮಾಡಿದ್ರೂ ಕೂಡ ಅವ್ರ ಕೈಗೆ ಸಿಗಬಾರ್ದು. ನಿಮ್ಮ ಐಡಿಯಾ ಏನಿದೆ ಅಂತ ಹೇಳಿ ಸರ್ಚ್ ಮಾಡಿದ್ರೂ ಕೂಡ ಅಂಥ ವ್ಯಕ್ತಿಗಳಿಗೆ, ನಿಮ್ಮ ಶತ್ರುಗಳಿಗೆ, ನಿಮಗೆ ಶತ್ರುಗಳು ಅನ್ನೋದಕ್ಕಿಂತ ನಿಮಗೆ ಹಿತಶತ್ರುಗಳೇ ಜಾಸ್ತಿ. ನಿಮ್ಮ ವ್ಯವಹಾರದ ಮೇಲೆ ಕಣ್ಣಿಡುವಂಥದ್ದು, ನಿಮ್ಮ ವೈಭವದ ಮೇಲೆ ಕಣ್ಣಿಡುವಂಥದ್ದು, ನಿಮ್ಮ ಲಕ್ಸುರಿಯ ಮೇಲೆ ಕಣ್ಣಿಡುವಂಥದ್ದು, ಇಂಥ ವ್ಯಕ್ತಿಗಳು ಯಾವಾಗಲೂ ಕಾಲತ್ರನೇ ಇರ್ತಾರೆ, ಹೋಗ್ಲಿ ಬಿಡಿ. ಆದರೆ ನಿಮ್ಮನ್ನು ನೀವು ಸೆಕ್ಯೂರ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪಾಸ್ ಮಾಡಿದಾಗ ಅದೊಂದಷ್ಟು ತುಂಬ ಸುಸ್ತು ಮಾಡುತ್ತೆ, ತುಂಬ ಮಂಕ್ ಮಾಡುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇಂಥ ವ್ಯಕ್ತಿಗಳು ಏನಿದ್ದಾರೆ ನಮ್ಮ ಲೈಫಲ್ಲಿ ಇದೆಯಲ್ಲ, ಇಂಥ ವ್ಯಕ್ತಿಗಳು ಏನೇ ಮಾಡಿದ್ರು, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಿಮ್ಮ ಲೈಫ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡುವ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆ ಸಮಯ ಹಂಗಿರುತ್ತಷ್ಟೆ. ಏಕೆಂದ್ರೆ ನಮ್ಮ ಡೆಸ್ಟಿನಿಯಲ್ಲಿ, ನಮ್ಮ ಹಳೆಯ ಬರ್ತಲ್ಲಿ ಆ ಥರದ್ದೊಂದು ಕರ್ಮ ನಾವು ಮಾಡಿ ಬಂದಿರ್ತೀವಿ. ನಮ್ಮ ಹಳೆಯ ಜನ್ಮದಲ್ಲಿ ಯಾರಿಗೋ ನೋವು ಮಾಡಿರ್ತೀವಿ, ಯಾರಿಗೋ ಹರ್ಟ್ ಮಾಡಿರ್ತೀವಿ, ಆ ಥರದ್ದೊಂದು ನಾವು ತಿನ್ನಲೇಬೇಕಾಗಿರುತ್ತೆ. ಆ ಥರದ್ದೊಂದು ಸಂದರ್ಭ ನಾವು ಮಾಡಿದಾಗ ಆ ಥರದ್ದೊಂದು ನಮಗೂ ಕೂಡ ಈ ಜನ್ಮದಲ್ಲಿ ಇರುತ್ತೆ. ಸೊ ಇದು ಕಳೀತಾ ಬಂದಿದ್ರಿ, ಇಂಥ ವ್ಯಕ್ತಿಗಳು ಮತ್ತೆ ಲೈಫಲ್ಲಿ ಬರಲ್ಲ. ಈಗೇನಾದರೂ ನೀವು ಒಂದಷ್ಟು ನಿಮಗೆ ನೀವು ಕಂಟ್ರೋಲಲ್ಲಿ ಇಡಿ. ಇದೆಲ್ಲ ಏನು ರೀಡಿಂಗ್ಸ್ ಎಲ್ಲ ನಿಮಗೆ ಒಂದಷ್ಟು ಹಿಂಟ್ ಕೊಡುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಹಿಂಟ್ ಕೊಡುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆಚಾರಕ್ಕೆ ಈ ವ್ಯಕ್ತಿಗಳು ಲೈಫ್ ಲಾಂಗ್ ಇರೋದಿಲ್ಲ, ಕಟ್ ಆಫ್ ಆಗ್ತಾರೆ. ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕಲ್ವಾ. ಸೊ ಇಂಥ ವ್ಯಕ್ತಿಗಳ ಹತ್ರ ಒಂದಷ್ಟು ಲಿಮಿಟ್ ಆಗಿ ಮಾತಾಡುವಂಥದ್ದೇ ಒಳ್ಳೆಯದು ಅಂತ ಹೇಳಬಹುದು. ಇಲ್ಲಿ ಬೌ ಬರ್ತಿದೆ, ಯು ಆರ್ ಹೈಲಿ ಥಾಟ್ ಆಫ್ ಅಂತ ಬರ್ತಾ ಇದೆ. ನೀವು ಈ ಹಿಂದೆ ತುಂಬಾನೇ ಯೋಚಿಸಿದ್ರಿ, ನನ್ನ ಲೈಫಲ್ಲಿ ಏನಾಗಿದೆ, ನನ್ನ ಲೈಫಲ್ಲಿ ಏನಾಗ್ತಾ ಇದೆ, ನನಗೆ ಯಾಕೆ ಈ ಥರ ಮಂಕ್ ಆಗ್ತಾ ಇದೆ, ಇದಕ್ಕೆಲ್ಲ ಕ್ಲಾರಿಟಿ ನೀವು ನಂಬಿರುವಂತಹ ದೇವರು ಕೊಟ್ಟಿದ್ದಾರೆ. ನನಗೆ ಆರೋಗ್ಯದ ಸಮಸ್ಯೆಗೆ ಆಗೋಕ್ಕೆ ಏನು ಕಾರಣ, ನಿಮ್ಮ ಎನರ್ಜಿ ಹಾಳಾಗೋದಕ್ಕೆ ಏನು ಕಾರಣ, ನನಗೆ ಯಾಕೆ ಏನು ಕಾಯಿಲೆ ಇಲ್ದಿದ್ರೂ ಕೂಡ ನಾನು ಮುಂದೆ ಒರೆಯೋದಕ್ಕೆ ಆಗ್ತಾ ಇಲ್ಲ, ಅಥವಾ ಒಂಥರ ನನಗೆ ಎನರ್ಜಿ ಯಾಕೆ, ಎಲ್ಲರೂ ಆ್ಯಕ್ಟಿವ್ ಆಗಿದ್ದ ಹಾಗೆ ಯಾಕೆ ನಾನು ಇರೋದಕ್ಕಾಗಲ್ಲ ಅಂದರೆ ಕೆಟ್ಟ ಜನಗಳ ದೃಷ್ಟಿ ಅಂತಲೇ ಹೇಳಬಹುದು. ನೀವು ಈ ವಿಚಾರವಾಗಿ ಈ ಹಿಂದೆ ತುಂಬಾ ಯೋಚಿಸಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅದಕ್ಕೆ ಉತ್ತರ ನಿಮ್ಗೆ ಆಲ್ರೆಡಿ ಸಿಕ್ಕಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಾಟ್ ಬರ್ತಾ ಇದೆ, ಅನ್ಸಕ್ಸಸ್ಫುಲ್ ಪ್ಲಾನ್ ಅಂತ ಬರ್ತಾ ಇದೆ. ಅಂದರೆ ನೀವೇನಾದರೂ ಯಾರಿಂದ ಏನಾಗುತ್ತೆ ಬಿಡು,
ನೀವು ಏನಾದರೂ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀರಿ, ನನ್ನ ಲೈಫಲ್ಲಿ ನಾನು ಹಿಂಗೆ ಹೋಗಬೇಕು, ಹಿಂಗೆ ಇರಬೇಕು, ಹೀಗೆ ಬರಬೇಕು, ಹೀಗೆ ಈ ರೀತಿ ಇರಬೇಕು, ಇದನ್ನು ಮಾಡಿದ್ರೆ ಅದಾಗತ್ತೆ. ದಯವಿಟ್ಟು ಅದನ್ನು ನೀವು ಗುರು ಹಿರಿಯರುಗಳ ಹತ್ರ ಮಾತಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಬಿಸ್ನೆಸ್ ವಿಚಾರ ಆಗಿರ್ಬೋದು, ನಿಮ್ಮ ಜೀವನದ ವಿಚಾರ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸು ಅಥವಾ ಮತ್ತೊಬ್ಬರ ಹತ್ರ ಶೇರ್ ಮಾಡಿಕೊಂಡು ನೀವು ನಿಮ್ಮ ಲೈಫ್ ಬಗ್ಗೆ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಬರೀ ಅನ್ಸಕ್ಸಸ್ಫುಲ್ ಪ್ಲ್ಯಾನ್ಗಳನ್ನೇ ನೀವು ಮಾಡ್ಕೊಳ್ಳೋದು. ಲೈಫ್ನ ಕಗ್ಗಂಟು ರೀತಿ ಮಾಡ್ಕೊಳಕ್ಕೆ ಹೋಗ್ತೀರಿ, ಏನೋ ಮಾಡೋಕ್ಕೆ ಹೋಗ್ತೀರಿ, ಅದನ್ನೇನೋ ಆಗೋಗುತ್ತೆ ಅಂತ ಹೇಳಬಹುದು. ಕ್ಯಾರೆಟ್ ಬರ್ತಿದೆ, ಆಪರ್ಚುನಿಟೀಸ್ ಆರ್ ವಿಂಡ್ ಫಾಲ್ ಅಂತ ಬರ್ತಾ ಇದೆ. ಅಂದರೆ ಅವಕಾಶಗಳ ಗಾಳಿ ಸುಳಿಯುವಂತಹ ಸಮಯ ಕೂಡ ಇದೆ ಅಂತ ಹೇಳ್ಬೋದು. ಯಾವುದೋ ಒಂದು ಒಳ್ಳೆಯ ವಿಚಾರ ಕೇಳುವಂಥದ್ದು, ಒಳ್ಳೆಯ ಅವಕಾಶ ಸಿಗುವಂತಹ ಒಂದಷ್ಟು ಮಾಹಿತಿಗಳು ಅಥವಾ ಯಾವುದೋ ಒಂದು ಬಾಯಿಂದ ಬಾಯಿಗೆ ಕೇಳುವಂತಹ ವಿಚಾರಗಳು ಕೂಡ ಇದೆ ಅಂತ ಹೇಳಬಹುದು. ಹಾಗೆ ಟ್ರೀ ಬರ್ತಿದೆ, ಅಫೇರ್ಸ್ ವಿತ್ ಯುವರ್ ಫ್ಯಾಮಿಲಿ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದಷ್ಟು ಸಂಬಂಧಗಳು ಇನ್ನೂ ಚೆನ್ನಾಗಾಗುವಂಥದ್ದು, ಇನ್ನೊಂದಷ್ಟು ಒಳ್ಳೆಯ ನೆಂಟು ಬೆಸೆಯುವಂಥದ್ದು ಈ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಆ ಸಮಯ ಇದು ಅಂತ ಹೇಳ್ಬೋದು. ಇಲ್ಲಿ ರ್ಯಾಮ್ ಬರ್ತಿದೆ, ಸ್ಟಬ್ಬನ್ ಅಗ್ರೆಸಿವ್ ಪರ್ಸನ್ ಅಂತ ಬರ್ತಾ ಇದೆ. ಇಲ್ಲಿ ನಿಮಗೆ ಯಾರಾದರೂ ಕೆಣಕುವಂಥ ಸಾಧ್ಯತೆ ಇರಬಹುದು, ಅಥವಾ ನೀವು ಯಾರನ್ನಾದರೂ ದಯವಿಟ್ಟು ಮಾತಾಡುವಾಗ ತುಂಬ ಪರಿಶೀಲಿಸಿ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ನೀವು ಇನ್ನೊಬ್ಬರನ್ನ ಕೆಣಕುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ಯಾರಾದರೂ ಕೆಣಕುವಂತಹ ಸಾಧ್ಯತೆ ಇದೆ. ನೀವೊಂದಷ್ಟು ತಾಳ್ಮೆಯಿಂದನೇ ಇಂಥ ವ್ಯಕ್ತಿಗಳ ಎದುರಿಗೆ ನೀವು ಇರಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್. ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ? ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ? ಏನೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ? ಯಾವ ವಿಚಾರ ಇದೆ? ಏನು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು ನೀವು ನಂಬಿರುವಂತಹ ದೇವರು ಸೂಚನೆ ಕೊಡ್ತಾ ಇದೆ. ನೋಡೋಣ. ಇಲ್ಲಿ 5 ಆಫ್ ಕಪ್ಸ್ ಇದೆ. ನಿಮ್ಮ ಸಂಬಂಧಗಳಲ್ಲಿ ಸಂಬಂಧಿಕರುಗಳ ನಡುವೆ ಯಾಕೋ ಏರುಪೇರುಗಳು ಕಾಣಿಸುವಂಥದ್ದು, ಅಥವಾ ಅವ್ರು ನಿಮ್ಮನ್ನು ಯೋಚನೆಗೆ ಹಳ್ಳ ತೋಡುವಂಥದ್ದು. ತುಂಬ ಕೊರಗ್ತಾ ಇದ್ದೀರಿ ಯಾವುದೋ ಒಂದು ವಿಚಾರವಾಗಿ, ನಿಮ್ಮ ಸಂಬಂಧಗಳ ವಿಚಾರವಾಗಿ. ನಿಮ್ಮ ಸಂಬಂಧಗಳಲ್ಲೇ ಯಾವುದೋ ಒಂದು ಮಕ್ಕಳ ತಾಯಿ ನಡುವೆ ಇರಬಹುದು, ಗಂಡ ಹೆಂಡತಿಯ ನಡುವೆ ಇರಬಹುದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಲವ್ವಲ್ಲಿ ಇರಬಹುದು, ಮತ್ತೊಂದು ಯಾವ್ಯಾವ ವಿಚಾರದಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮ ಸಂಬಂಧಗಳಲ್ಲೇ ಯಾರೋ ನೋವು ಮಾಡಿದ್ದಾರೆ ನಿಮಗೆ. ಆ ವಿಚಾರದಲ್ಲಿ ನಾನು ಹೇಗಿದ್ರೂ ಕೂಡ ನನ್ನ ಲೈಫ್ ಇಷ್ಟೇ ಅಲ್ವಾ, ನಾನು ಹೇಗೆ ಏನು ಒಂಟಿ ಈ ಏನೇನೋ ಎಲ್ಲ ಯೋಚನೆ ಮಾಡ್ತಾ ಇದ್ರಿ. ಹಾಗೆ ನೀವು ಎಷ್ಟು ನಂಬಿರ್ತೀರಲ್ಲ ಅಲ್ಲೇ ಏರುಪೇರುಗಳು ಜಾಸ್ತಿ, ಅಬ್ಸ್ಟಿಕಲ್ಸ್ ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಹಾಗಿದ್ದಾಗ ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಅಂಥ ವ್ಯಕ್ತಿಗಳಿಂದ ದೂರ ಆಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವಿನ್ನೂ ಕಾನ್ವರ್ಸೇಷನ್ ಮಾಡುವಂಥದ್ದು, ನೀವಿನ್ನೂ ಜಗಳಕ್ಕೆ ವಿಕೋಪಕ್ಕೆ ಹೋಗುವಂಥದ್ದು, ನೀವು ಟ್ರಿಗರ್ ಆಗಿ ಅವರು ಟ್ರಿಗರ್ ಆಗಿ, ಅದಕ್ಕಿಂತ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಈಗ ಕೆಲವೊಂದು ವಿಚಾರಗಳಲ್ಲಿ ಯಾರನ್ನ ತುಂಬಾ ನಂಬಿದ್ರಿ, ಯಾವ ವ್ಯಕ್ತಿನ ನೀವು ತುಂಬಾ ನಂಬಿದ್ರಿ, ನಿಮ್ಮ ಗುಟ್ಟನ್ನು ನೀವು ಹೇಳ್ಕೊಂಡಿದ್ರಿ ಅಥವಾ ನಿಮ್ಮ ವಿಚಾರಗಳನ್ನು ಹೇಳ್ಕೊಂಡಿದ್ರಿ, ಆ ವ್ಯಕ್ತಿಯ ನಿಜ ರೂಪ ಅದಲ್ಲ ಅನ್ನೋದು ಇತ್ತೀಚೆಗೆ ನಿಮಗೆ ಗೊತ್ತಾಗ್ತಾ ಇದೆ. ನಿಮಗೆ ಆ ವ್ಯಕ್ತಿ ಯಾರು ಏನು, ಆ ವ್ಯಕ್ತಿ ಹಿಂದೆ ತೋರಿಸಿದಂಥ ಮುಖನೇ ಬೇರೆ, ಈಗ ತೋರಿಸ್ತಾ ಇರುವಂತಹ ಮುಖನೇ ಬೇರೆ. ಅಂದರೆ ಯಾವ ಟೈಮಲ್ಲಿ ಯಾವ ವ್ಯಕ್ತಿ ಬೇಕಾದರೂ ನಮ್ಮ ಲೈಫಲ್ಲಿ ಉಲ್ಟಾ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಸಂದರ್ಭ ಬರುವಂಥದ್ದಿದೆ. ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಿದೆ. ಹಾಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಏನೇ ಜಗಳಗಳಾಗಿರಲಿ ದಯವಿಟ್ಟು ನೀವು ಸೈಲೆಂಟ್, ಮೌನಕ್ಕೆ ಶರಣಾಗಬೇಕಾಗತ್ತೆ. ಅದಕ್ಕೆ ಉತ್ತರ ಕೊಡಬಾರ್ದು, ನೀವು ಯಾವುದೇ ರೀತಿ ಮಾತಾಡಬಾರ್ದಾಗಿರುತ್ತೆ. ಹಾಗೆ ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ನೀವು ಈ ಹಿಂದೆ ಏನೇನೆಲ್ಲ ಅಂದ್ಕೊಂಡು ನಂಬಿ ನಿಮ್ಮ ಲೈಫ್ನಲ್ಲಿ ನೀವು ಹಾಳು ಮಾಡ್ಕೊಂಡಿದ್ದೀರಲ್ಲ, ಸೊ ಆ ವ್ಯಕ್ತಿಯ ವಿಚಾರವಾಗಿಯೂ ಕೂಡ ನೀವು ನಿಮ್ಮ ಲೈಫ್ ಏನಿದೆಯಲ್ಲ ಆ ವ್ಯಕ್ತಿಯ ನಿಜ ಬಣ್ಣ ನಿಮಗೆ ಗೊತ್ತಾಗಿದೆ. ಓಕೆ, ನೀವು ಹಣ ಕೊಟ್ಟು ಪೋಲಾಗಿರ್ಬೋದು, ದುಡ್ಡನ್ನು ನೀವೇ ಕೊಟ್ಟು ನೀವೇ ಲಾಸ್ಗೆ ಇಳಿದಿದ್ದಂಥದ್ದು ಇದೆ. ಬೇಡದ ವ್ಯಕ್ತಿಗಳಿಗೆ ಅವರು ಕ್ವಾಲಿಟಿ ಪರ್ಸನ್ಸ್ಗಳೇ ಅಲ್ಲ, ಅಂಥ ವ್ಯಕ್ತಿಗೆ ನೀವು ಅನಾವಶ್ಯಕ ದುಡ್ಡನ್ನ ವೆಚ್ಚ ಮಾಡುವಂಥದ್ದು, ವ್ಯಯ ಮಾಡುವಂಥದ್ದು, ಹಣನ ಪೋಲ್ ಮಾಡ್ಕೊಳ್ಳುವಂಥದ್ದು, ದುಡ್ಡು ಕಳ್ಕೊಂಡ ಮೇಲೆ ಕನ್ಫ್ಯೂಷನ್, ಅಯ್ಯೋ ನಾನು ಸರಿಯಾದ ರೀತಿಗೆ ಬಳಸ್ಕೊಳ್ಳಿಲ್ಲ, ಎಂಥವ್ರಿಗೆ ನಾನು ಸಹಾಯ ಮಾಡಿದೆ, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಇದೆ. ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಲೈಫಲ್ಲಿ, ನನ್ನ ಜೀವನಕ್ಕೆ ನಾನು ಯಾವ ರೀತಿ ತಗೊಂಡು ಹೋಗ್ಬೋದು, ನನ್ನ ಲೈಫ್ನ ನಾನು
ಯಾವ ರೀತಿ ಸ್ಟೇಬಲ್ ಆಗಿ ಇಟ್ಕೊಳ್ಬಹುದು, ಯಾವ ಬಿಸ್ನೆಸ್ ಮಾಡಬೇಕಾಗತ್ತೆ, ಯಾವ ರೀತಿ ನನ್ನ ಲೈಫ್ ಒಂದು ಯೂನಿಫಾರ್ಮ್ಡ್ ಆಗಿ ಇಟ್ಕೊಳ್ಬಹುದು, ಈ ರೀತಿ ಎಲ್ಲ ಒಂದಷ್ಟು ಐಡಿಯಾಸ್ಗಳು ಬರುವಂಥದ್ದಿದೆ. ಹಾಗೆ ನಿಮ್ಮನ್ನ ದಯವಿಟ್ಟು ದಯವಿಟ್ಟು ನಿಮ್ಮಿಂದ ಹಣನ ಪಡೆಯುವಂಥದ್ದು ಅಥವಾ ನಿಮ್ಮ ಏನೋ ನೀವು ಹಣ ಕೊಡೋವರೆಗೂ ಒಂದು ರೀತಿ ಇದ್ದು ಅವರ ನಿಜ ಬಣ್ಣನ ನಿಮಗೆ ತೋರಿಸಿದಾಗ ನೀವೊಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತೀರಿ. ದಯವಿಟ್ಟು ಇಂಥ ಜನಗಳಿಂದ ನೀವು ದೂರ ಇರಬೇಕಾಗತ್ತೆ. ನಿಮ್ಮ ಹಣನ ನೀವು ಭದ್ರವಾಗಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಬೇರೆಲ್ಲ ಏನಾದರೂ ಹಣ ಹೂಡಿಕೆ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಇದು ಸೂಕ್ತವಾದ ಸಮಯ ಅಲ್ಲ. ಒಂದು 7 ವಾರಗಳ ಕಾಲ ಅಂತೂ ನಿಮಗೆ ಸೂಕ್ತವಾದ ಸಮಯ ಅಲ್ಲ. ಯಾವ ವಿಚಾರಕ್ಕೂ ದುಡ್ಡನ್ನ ಕೊಡುವಂಥದ್ದಾಗಿರ್ಬೋದು, ಸಾಲ ಕೊಡುವಂಥದ್ದಾಗಿರ್ಬೋದು, ಸಾಲ ಇಸ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ದುಡ್ಡನ್ನ ಎಲ್ಲೋ ಒಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅಲ್ಲೂ ಕೂಡ ತಲೆನೋವು ಮಾಡ್ಕೊಳ್ಳುವಂಥದ್ದು. ದಯವಿಟ್ಟು ಇಂಥ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದುಡ್ಡಿತ್ತ ನೀವು ಎತ್ತಿಟ್ಕೊಳ್ಳಿ. ಹಾಗೆ ನೀವು ಮಾತಾಡುವಾಗ ಆಗಿರಬಹುದು, ನೀವು ಏನಾದರೂ ಒಂದು ಎಮೋಷ್ನಲಿ ಹೇಳ್ಕೊಂಡಾಗ ಆಗಿರಬಹುದು, ನಿಮ್ಮ ಮಾತಿಗೂ ಕೂಡ ತಪ್ಪಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನಾನು ಏನು ಮಾಡೋಕ್ಕೆ ಹೋಗಿ ಏನಾಗೋಯ್ತು ಅನ್ನುವ ಕನ್ಫ್ಯೂಷನ್ಗೂ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ತಾಳ್ಮೆಯಿಂದ ಸೈಲೆಂಟಾಗಿ ಇರಬೇಕಾಗತ್ತೆ. ಹಾಗೆ ಹೊಸ ಅವಕಾಶ ಒಂದು ಕೆಲಸದ ವಿಚಾರಗಳಲ್ಲಿ ಬರುವಂಥ ಸಾಧ್ಯತೆ ಇದೆ, ಬರ್ತಾ ಇದೆ ಅಂತ ಹೇಳಬಹುದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಹಿಂದೆ ಏನು ನೀವು ಅಬ್ಸ್ಟಿಕಲ್ಸ್, ಏರುಪೇರುಗಳನ್ನ ನಿಮ್ಮ ಜೀವನದಲ್ಲಿ ನೀವು ನೋಡಿದ್ರಿ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ್ರಿ ಅಲ್ವಾ, ಅಲ್ಲಿ ಈಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನನ್ನ ಜೀವನನ ಯಾವ ರೀತಿ ತಗೊಂಡು ಹೋಗಬೇಕು, ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗತ್ತೆ. ಮುಂದೆ ಹೊಸ ಅವಕಾಶ ಒಂದು ನಿಮ್ಮ ಜೀವನದಲ್ಲಿದೆ. ಹಾಗೆ ಏನಾದರೂ ವಿಚಾರಗಳು ವ್ಯವಹಾರಗಳಲ್ಲಿ ಸ್ಟ್ರಕ್ ಆಗಿದ್ರೆ ಅದು ಕೂಡ ಸರಿ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬ್ಲಾಕೇಜ್ ಇದ್ದರೆ, ಹಾಗೆ ನಿಮ್ಮ ತುಂಬ ಕಿರಿಕಿರಿ ಏನಾದರೂ ಆಗಿತ್ತು ಈ ಹಿಂದೆ ಅಂತ ಹೇಳಿದ್ರೆ, ತುಂಬ ಏರುಪೇರುಗಳಲ್ಲಿ ನಿಮ್ಮ ಲೈಫ್ನ ನೀವು ನೋಡಿದ್ರಿ, ಹಾಗೆ ಈ ಸಮಯನೇ ಹಿಂಗಿದೆಯಾ ಅಂತ ನೀವೇನಾದ್ರು ಅಂದ್ಕೊಂಡಿದ್ರಿ, ನೀವು ನಂಬುವ ದೈವದಿಂದ ಏನು ಬರ್ತಾ ಇದೆ, ಇದೊಂದು ಸಮಯ ನೀವು ಮೌನಕ್ಕೆ ಶರಣಾಗಬೇಕಾಗತ್ತೆ, ಸೈಲೆಂಟ್ ಆಗಿರಬೇಕಾಗತ್ತೆ, ನೀವು ಯಾರ ಹತ್ರ ವಾದ ವಿವಾದಕ್ಕೆ ಇಳಿಬಾರ್ದಾಗತ್ತೆ. ಹಾಗಿದ್ರೆ ನಿಮ್ಮ ಲೈಫಲ್ಲಿ ಹೊಸ ಅವಕಾಶ ಒಂದು ಬರುತ್ತೆ. ಹಾಗೆ ತುಂಬ ಆಪರ್ಚುನಿಟೀಸ್ಗಳು ಕೂಡ ತುಂಬ ವೇಗವಾಗಿ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳ್ತಾ ಇದೆ. ಹಾಗೆ ಒಂದಷ್ಟು ಯೂನಿವರ್ಸ್ ಕಡೆಯಿಂದ ನಿಮ್ಗೇನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಇಲ್ಲಿ ಮನಿ ಪಾತ್ ಬರ್ತಾ ಇದೆ. ಎ ಪಾತ್ ವಿತ್ ಮನಿ ಇಸ್ ವೇಟಿಂಗ್ ಫಾರ್ ಯು ಟು ಫೈಂಡ್ ಇಟ್. ಓಕೆ, ಹಣ ಇರುವಂತಹ ದಾರಿ ನಿಮ್ಗಾಗಿ ಕಾಯ್ತಾ ಇದೆ, ಬಟ್ ಅದು ಕಂಡು ಹಿಡ್ಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನೋಡಿ, ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ, ಮನಿ ಪಾತ್ ಬಂದಿದೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ. ಅಂದರೆ ಹೊಸ ಯೋಚನೆ ಒಂದು ನಿಮಗೆ ಬರುತ್ತೆ. ದಯವಿಟ್ಟು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಸೂಕ್ತ ಸಮಯ. ದಯವಿಟ್ಟು ಆ ದಾರಿನ ಹುಡುಕಿ, ನಿಮಗೆ ಅದರಿಂದ ಸಾಕಷ್ಟು ಲಾಭಗಳನ್ನು ಬರುವಂತಹ ಸಮಯ ಇದು. ಆ ದಾರಿನ ನೀವು ಹುಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಡಾಗ್ ಬರ್ತಿದೆ, ಗೆಟಿಂಗ್ ಟುಗೆದರ್ ವಿತ್ ಫ್ರೆಂಡ್ಸ್ ಅಂತ. ಅಂದರೆ ಹಳೆಯ ಫ್ರೆಂಡ್ಸೋ ಅಥವಾ ಫ್ಯಾಮಿಲಿ ಫ್ರೆಂಡೋ ಮತ್ತೆ ಟುಗೆದರ್, ಮತ್ತೆ ಒಂದಾಗುವಂಥದ್ದು, ಮತ್ತೆ ಎಲ್ಲರೂ ಒಂದು ಇದರಲ್ಲಿ ಸೇರ್ಕೊಳ್ಳುವಂತಹ ಸಮಯ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಮುಂದೆ ಬರುವ ದಿನಗಳಲ್ಲಿ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ಕಾಯಿನ್ಸ್ ಬರ್ತಿದೆ, ಮನಿ ವಿಲ್ ಬಿ ಕಮ್ಮಿಂಗ್ ಟು ಯು. ಬರೀ ಮನಿ 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 ಬಂದಿದೆ. ಆ್ಯಕ್ಚುಲಾಗಿ ಏನಿದೆಯಲ್ಲ, ನೀವು ದಯವಿಟ್ಟು ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಕೂಲಂಕುಷವಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಬಿಸ್ನೆಸ್ ಹುಡುಕಿ. ಏಕೆಂದರೆ ಹಣದ ಹೊಳೆ ಸುರಿಯುವಂತಹ ಸಮಯ ನಿಮ್ಮ ಲೈಫ್ಗೆ ಬರ್ತಾ ಇದೆ. ದಯವಿಟ್ಟು ಆ ದಾರಿನ ಹುಡುಕಿ. ದಾರಿ ಒಳ್ಳೆ ದಾರಿಯಾಗಿರಲಿ. ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಒಂದು ಚಿಕ್ಕ ಏನು ಗೊತ್ತಾ, ನಮ್ಮ ಟೈಮ್ ಚೆನ್ನಾಗಿತ್ತು, ನಮ್ಮಲ್ಲೇನಾದರೂ ಶುಕ್ರ, ರಾಹು, ಶನಿ ಏನಾದರೂ ಒಳ್ಳೆ ಸ್ಥಾನಕ್ಕೆ ಬಂದುಬಿಟ್ರು ಅಂದ್ಕೊಳ್ಳಿ, ನಾವೇನು ಅಟ್ಲೀಸ್ಟ್ ಒಂದು ಟೀ ಮಾರಿದ್ರೂ ಕೂಡ ನಮಗೆ ಅದರಿಂದ ಯಾವುದೋ ಒಂದು ಯೋಗಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭಗಳಿರುತ್ತೆ. ದಯವಿಟ್ಟು ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಕೂತ್ಕೊಂಡು ಕರೆಕ್ಟಾಗಿ ಯೋಚನೆ ಮಾಡಿ. ಅದರಿಂದ ನೀವು ಸಾಕಷ್ಟು ಹಣನ ನೀವು ನೋಡ್ತೀರಿ ಅಂತ ಹೇಳಬಹುದು. ನೀವು ನಂಬುವ ದೈವದಿಂದ ಬರ್ತಿರುವಂಥ ಮೆಸೇಜ್ಗಳಿದು ಎಗ್ಗಿದೆ. ಸಕ್ಸಸ್ ಅಶ್ಯೂರ್ಡ್ ವಿತ್ ಗುಡ್ ಪ್ಲ್ಯಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಅಂದರೆ ನೀನು ಏನಾದರೂ ಕೆಲಸ ಮಾಡೋಕ್ಕೆ ಅಂತ ಮುಂದುವರಿತಾ ಇದೆಯಾ ಅನ್ನೋದಾದರೆ ಸಕ್ಸಸ್ ನಿಜವಾಗ್ಲೂ ನಿನಗೆ ಕಾಯ್ತಾ ಇದೆ. ನಿನ್ನ ಶ್ರಮಕ್ಕೆ ತಕ್ಕಂತಹ ಸಕ್ಸಸ್ನ ನೀನು ಕಾಣ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಹಾರ್ಟ್ ಬರ್ತಿದೆ, ಲವ್, ಡೀಪ್ ಅಫೆಕ್ಷನ್ ಆ್ಯಂಡ್ ಕೇರಿಂಗ್. ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂಟಿಯಾಗಿರಬಹುದು, ಹಾಗೆ ಹೊಸ ಒಂದು ಲೈಫ್ ಪಾರ್ಟ್ನರ್ ಏನಾದರೂ ಹುಡುಕ್ತಾ ಇರ್ಬೋದು.
ಲವ್ ಡೀಪ್ ಅಫೆಕ್ಷನ್ ಆ್ಯಂಡ್ ಕೇರಿಂಗ್ ಅಂತ ಬರ್ತಾ ಇದೆ. ನಿಮ್ಮನ್ನ ಕಾಳಜಿಯಿಂದ, ಪ್ರೀತಿಯಿಂದ, ಒಂದು ಮಮತೆಯಿಂದ ನೋಡುವಂತಹವರು ಅಥವಾ ನಿಮ್ಮನ್ನ ಅರ್ಥ ಮಾಡಿಕೊಂಡು ನೋಡ್ಕೊಳ್ಳುವಂತಹ ವ್ಯಕ್ತಿ ಎದುರಾಗ್ತಾರೆ ಅನ್ನೋದು ಕೂಡ ಆಗ್ತಾ ಇದೆ. ಹಾಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಏನಾದರೂ ಸಂದರ್ಭ ಇರಲಿ ಅಲ್ವಾ, ಮತ್ತೆ ಸರಿ ಹೋಗುತ್ತೆ ಅಂತ. ಇಲ್ಲಿ ಅವಳು ಬರ್ತಿದೆ, ಗುಡ್ ಅಡ್ವೈಸ್ ಫ್ರಮ್ ಎ ವೈಸ್ ಪರ್ಸನ್. ದೊಡ್ಡ ವ್ಯಕ್ತಿಗಳಿಂದ ಒಂದು ಒಳ್ಳೆಯ ಅಡ್ವೈಸ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ದಯವಿಟ್ಟು ನೀವು ಇಗ್ನೋರ್ ಮಾಡಬೇಡಿ. ಯಾರು ಒಬ್ಬರು ದೊಡ್ಡ ವ್ಯಕ್ತಿಗಳು, ಮನೆಯ ಹಿರಿಯ ವ್ಯಕ್ತಿಗಳು ಏನಾದರೂ ನಿಮಗೆ ಅಡ್ವೈಸ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಕೇಳಿ. ಅಲ್ಲಿಂದನೂ ಕೂಡ ನಿಮ್ಮ ಚಕ್ರದಲ್ಲಿ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಆ ಚಕ್ರಗಳು ಯಾವುದು, ಹೇಗೆ, ಏನು ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಹಾಗೆ ನೀವು ದೊಡ್ಡವರು ಏನಾದರೂ ಮಾತಾಡಿದಾಗ ದಯವಿಟ್ಟು ಕೇಳಿ ಅಂತ ಹೇಳ್ತೀನಿ. ಸೊ ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.